ನೀವೇ ಹೋಗಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಸ್ಪಷ್ಟವಾಗಿ ನಮ್ಮ ಸಮುದಾಯದ ಮುಂದೆ ಹೇಳ್ಯಾರ, ಹಿಂದುಳಿದ ವರ್ಗದ ಪೂರ್ಣ ಪ್ರಮಾಣದ ವರದಿ ಬಂದಿಲ್ಲ. ಹಿಂದೆ ಇವ್ರು ನಾಟಕ ಮಾಡಿದ್ರಲ್ಲ, ಬೊಮ್ಮಾಯಿ ಕಂಪನಿ ನಾಟಕ ಕಂಪನಿ ತಾಯಿ ಮೇಲೆ ಪ್ರಮಾಣ ಮಾಡಿ ಈ ನಾಟಕ ಕಂಪನಿ 2D TC ಕೊಟ್ರಲ್ಲ, 2D TC ಕೊಡಿಸಂತ ಹೇಳ್ರಿ ತಾಕತ್ತಿದ್ರ. ಇದ ಇವರ ಹೇಳಿದ್ರಲ್ಲ, ಯಾರ ಹೆಸರು ಇನ್ನೀಗ ಇನ್ ಜಗದ್ಗುರುಗಳ ಏನೋ ಅಂತಿರ್ಲ ಅವ್ರು, ನನಗೆ ಗೊತ್ತಿಲ್ಲ ಅವ್ರು ಯಾರು ಅಂತ, ನನಗೆ ಬರೋದು ಬಾಯಾಗ. ಈಗ ಅವ್ರು ತಗಡ್ ಹಾಕಿ ನಾವು ತಗಡ್ ಹಾಕ್ಬಿಟ್ಟಿವಿ. ಅವ್ರ ಹೇಳಿದ್ರಲ್ಲ, ಸ್ವೀಕಾರ ಮಾಡಿದ್ರಲ್ಲ 2D TC. ಮತ್ತೆ ಯಾಕೆ ಕೊಡಿಸಿಲ್ಲ ನಮ್ಮ ಮಕ್ಕಳಿಗೆ ಸರ್ಟಿಫಿಕೇಟ್? ಯಾಕೆ 2D TC ಸರ್ಟಿಫಿಕೇಟ್ ಕೊಡಿಸಿಲ್ಲ? ಸುಮ್ಮನೆ ನಾಟಕ ಓಡಿಸೋದು, ಅದನ್ನ ಪೂರ್ಣ ಪ್ರಮಾಣ ವರದಿ ತಗೊಳ್ಳಾರ್ದು ಮಧ್ಯಂತರ ವರದಿ ತಗೊಂಡು ಬೊಮ್ಮಾಯಿ ತಾಯಿ ಮೇಲೆ ಪ್ರಮಾಣ ಮಾಡಿ ನಾಟಕ ಮಾಡಿದ್ರು ಇರಲ್ಲಪ್ಪ. ಭಾರತೀಯ ಜನತಾ ಪಕ್ಷ ಸೋಕಾಲ್ಡ್ ನಾಯಕರುಗಳು ಈಗ ಅದನ್ನು ಆ ಕಡೆ ಅವ್ರ ಪಕ್ಷಕ್ಕೆ ತಗೋಗ್ಯಾರ. ಮತ್ತೆ ಕೆಲವು ಎಲೆಕ್ಷನ್ ನಿಲ್ಲಿಸ್ತಾರೋ ಗೊತ್ತಿಲ್ಲ ಅವ್ರಿಗೆ, ಅದು ನನಗೆ ಡೌಟ್ ಐತಿ. ಅಲ್ಲ ನಿಲ್ಲಿಸ್ಬೋದು, ಯಾಕಂದ್ರೆ ಅವ್ರು ರೆಡಿ ಆಗ್ಯಾರ ಎಲ್ಲ. ಅದಕ್ಕೆ ನಿಂತಿದ್ದು ಉತ್ತು ಕುಡಿ ಮೇಳ, ಉತ್ತು ಕುಡಿ ಏನ ಖಾದಿ ಹಾಕೋ, ಇದು ಖಾದಿ ಹಾಕೊಂತಾರ ಅವ್ರು ಜಲ್ದಿ ಸ್ವಾಮೀಜಿಗಳು. ಅಲ್ಲ ನಾನು ಯಾರು ಗೊತ್ತಿಲ್ಲ, ಅಲ್ಲಿ ಮಾತಾಡ್ತಾರಲ್ಲ ಯಾರೋ ಹಿಂಗ್ ಹೇಳ್ತಾರಲ್ಲ. ಮೊನ್ನೆ ಭಾಷಣ ಹೊಡಿತಾರೆ ಇವರು, ಒಬ್ರು ಯಾವ ಇದನ್ನ ಹಾಕೊಂಡಿದೀವಿ, ಖಾದಿ ಹಾಕೊಂಡಿದ್ವೋ, ಖಾದಿ ಹಾಕೊಂಡಿದ್ವೋ, ಕಾಕಿ ಹಾಕೊಂಡಿದ್ವೋ, ಅದ್ರ ಮೇಲೆ ನಮ್ಮ ನಿರ್ಧಾರಗಳ. ಅದನ್ನ ಬಿಟ್ಟು ಇದು ಹಾಕೊಂಡು ನಾನು ಏನಾರ ಮಾತಾಡ್ತೀನಿ. ಅವ್ರು ಯಾವ ನಿರ್ಧಾರ ತಗೋತಾರೋ ಆ ನಿರ್ಧಾರದ ಬೆಂಬಲ ಇವ್ರಿಗಿದೆ ಅಂತ ಹೊಯ್ಕೊಂತ ಹೋಗ್ಲಿ, ನನಗೆ ಲಾಭ ಐತಿ. ಅವ್ರ ಈ ದಿವಸ ಏನ್ ಮಾಡಿದ್ರಿ, ಇಲ್ಲಿ 6 ಎಕರೆ ಕೊಟ್ಟ ಬಿಟ್ಟಿದ್ರಲ್ಲ ಪಾಪ. 17 ವರ್ಷ ಆಗಿತ್ತಲ್ಲ, ಮತ್ತೆ 17 ವರ್ಷ ಮುಕ್ಕೊಂಡು ಈಗ ಕಟ್ತೀವಿ ಅಂತ ವಿಚಾರ. ಈಗ ನೀವು ಆಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಏನು 2A ಮೀಸಲಾತಿ ಬಗ್ಗೆ ಮೊನ್ನೆ ನಾವು ನಮ್ಮ ಎಲ್ಲ ಧರ್ಮದರ್ಶಿಗಳು ಸಮುದಾಯದ ಮುಖಂಡರೊಂದಿಗೆ ಹೋಗಿ ನಾವು ಶಾಸಕರು, ಅನೇಕ ಶಾಸಕರು ಕೂಡ, BR ಪಾಟೀಲ್ ಸಾಹೇಬ್ರು ಇರ್ಬೋದು, ಅನೇಕ ನಮ್ಮ ಅಶೋಕ್ ಬನಗುಳಿ ಅವ್ರು ಇರ್ಬೋದು, ನಮ್ಮ ರಾಜುಗೌಡ ಪಾಟೀಲ್ ಇರ್ಬೋದು, ಎಲ್ಲ ಕೂಡ ಹೋಗಿ ನಾವು ನಿಯೋಗ ತಗೊಂಡು ಇವತ್ತು 2A ಮೀಸಲಾತಿ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗೆ ಒತ್ತಾಯ ಮಾಡೋದ್ರ ಜೊತೆಗೆ ಇವತ್ತು ನಾವು ಒಂದು ವಸತಿ ನಿಲಯವನ್ನು ಕಟ್ಬೇಕಂತ ಮಾಡಿವಿ. ಸರ್ವ ಸಮುದಾಯಕ್ಕೆ, ಕೇವಲ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಅಷ್ಟೇ ಅಲ್ಲ. 5 ಕೋಟಿ ರೂಪಾಯಿ ನಾವು ಬೇಡಿಕೆ ಇಟ್ಟಿವಿ ಸರ್ಕಾರದ ಮುಂದೆ. ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತೀನಿ ಅಂತ ಕೂಡ ಭರವಸೆ ಕೊಟ್ಟಾರ. 5 ಕೋಟಿ ರೂಪಾಯಿ ತಂದು ಇವತ್ತು ಭೂಮಿ ಪೂಜೆ ಮಾಡ್ತಾ ಇದ್ವಿ ನಾವು. ಏನು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ನಡೆಯಲ್ಲಿ ಒಂದು ವಸತಿ ನಿಲಯ, ಪೋಸ್ಟ್ ಮ್ಯಾಟ್ರಿಕ್ ಅಂಡ್ ಪ್ರೀ ಮ್ಯಾಟ್ರಿಕ್ 2 ಹಾಸ್ಟೆಲ್ಗಳನ್ನ ಕಟ್ಟಿ ಇಲ್ಲಿ ವಿದ್ಯಾರ್ಥಿಗಳಿಗೆ, ಎಲ್ಲ ಸಮುದಾಯ, ಕೇವಲ ಲಿಂಗಾಯತ ಪಂಚಮಸಾಲಿ ಸಮಾಜ ಅಷ್ಟೇ ಅಲ್ಲ, ಎಲ್ಲ ಸಮುದಾಯ, ಲಿಂಗಾಯತ ಪಂಗಡ ಇರ್ಬೋದು, ಬೇರೆ ಅನ್ಯ ಸಮಾಜ ಯಾವ್ಯಾವ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಂತ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ವಸತಿ ನಿಲಯನ ಕೂಡ ಇವತ್ತು ಭೂಮಿ ಪೂಜೆ ನೆರವೇರಿಸ್ತಾ ಇದ್ದೀವಿ. ಅದನ್ನು ಕಟ್ಟಿ 1 ವರ್ಷದಲ್ಲಿ ಅದನ್ನು ಉದ್ಘಾಟನೆಗೊಳಿಸಿ ಮತ್ತು ದಾಸೋಹ ಭವನಗೆಲ್ಲ ದಾಸೋಹ ಇಡಬೇಕು ಅನ್ನೋದು ಕೂಡ ಈಗಾಗಲೇ ನಿರ್ಧಾರ ಮಾಡಿದ್ವಿ. ಅವನ್ನ ಇವತ್ತು ಅಡಿಗಲ್ಲನ್ನ ಮಾಡುವಂತ ವ್ಯವಸ್ಥೆ. 8ನೇ ಹಂತದ ಮೀಸಲಾತಿ ಹೋರಾಟವನ್ನು ಮಾಡ್ತೀವಿ. ಈ ಸಾರಿ ನಾವು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಅವರ ಮಂಡಿ ಊರಿಗೆ ಕೇಳೋದಿಲ್ಲ. ಅವ್ರ ಮನಸ್ಸು ಪರಿವರ್ತನೆ ಆಗಿ ಅವರಾಗಲೇ ಕರೆದು ಕೊಡುಮಟ ನಾವು ಹೋರಾಟ. ನೋಡ್ರಿ, ಅವ್ರು ಎಷ್ಟು 101 ಹೋರಾಟ ಮಾಡ್ಕೊಳ್ಳಿ, 8ನೇದು ಯಾಕ 101 ಮಾಡ್ಕೊಳ್ಳಿ. ಅವ್ರ ನಿಲುವು ಏನದಾವು, ಅವ್ರ ತತ್ವ ಏನದಾವು ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಯಾವ ಧರ್ಮದಲ್ಲಿ ಜನಿಸ್ಯಾರ ಅನ್ನೋದು ಅವ್ರಿಗೆ, ಯಾರು ಹೋರಾಟಕ್ಕೆ ಮುಂಚೆ ಇದಾರ ಅವ್ರಿಗೆ ಗೊತ್ತಿಲ್ಲ. ಇವತ್ತು ಯಾವ ಧರ್ಮದಲ್ಲಿ ಜನಿಸಿದ್ವಿ ಅಂತ ಹೇಳ್ಬೇಕಲ್ಲ ಅವ್ರು ಫಸ್ಟ್. ಬಸವ ಧರ್ಮನ, ಲಿಂಗಾಯತರ, ಪಂಚಮಸಾರ, ಮತ್ತೆ ಯಾವ್ದಾರ ಅವನು ಇವ್ರಿಗೆ. ಯಾಕಂದ್ರೆ ಅವ್ರು ಮೊನ್ನೆ ಏನು ನಮ್ಮ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಇವತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ಸರ್ವೆ ಪ್ರಾರಂಭ ಆಗಿದೆ, ಸಮೀಕ್ಷೆ ಪ್ರಾರಂಭ ಆಗಿದೆ. ಅದರಲ್ಲಿ ಯಾರ್ಯಾರು ಏನೇನು ಬರ್ಸ್ಯಾರ ಗೊತ್ತೈತಿ. ನಾವು ಲಿಂಗಾಯತ ಧರ್ಮದಲ್ಲಿ ಹುಟ್ಟಿವಿ, ನಾವು ಲಿಂಗಾಯತ ಅಂತ ಬರ್ಸೀವಿ. ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಬರ್ಸೀವಿ. ಅದೇ ರೀತಿ ನಾವು ಅದೇ ಭಾಷೆ ಕೇಳಿದ್ವಿ, ಎಲ್ಲ ಒಳಪಂಗಡಗಳಿದ್ವಿ, ಲಿಂಗಾಯತ ಬರ್ಸ್ರಿ, ನಿಮ್ಮ ಉಪಜಾತಿ ಏನಿದೆ ಅದನ್ನ ಉಪಜಾತಿಯಲ್ಲಿ ಬರ್ಸ್ರಿ ಅಂತ ಹೇಳಿದ್ವಿ. ಆದ್ರೆ ಇವರು ಯಾವ್ಯಾವ ಹೇಳ್ಯಾರ ನಿಮ್ಗೆ ಗೊತ್ತೈತಿ, ನಾನು ಹೇಳಕ್ ಹೋಗೋದು, ಉಚ್ಚಾರ ಮಾಡಕ್ ಹೋಗೋದಿಲ್ಲ. ಇವ್ರು ಯಾರಿಗೋಸ್ಕರ ಹೋರಾಟ ಮಾಡ್ತಾರೋ ಗೊತ್ತಿಲ್ಲ. ಲಿಂಗಾಯತಗೋಸ್ಕರ ಹೋರಾಟ ಮಾಡ್ತಾರೋ, ಏನ್ ಪಂಚಮಸಾಲಿ ಹೋರಾಟ ಮಾಡ್ತಾರೋ, ಮತ್ತೆ ಇತರಿಗೆ ಮಾಡ್ತಾರೋ. ಯಾಕಂದ್ರೆ ಅವ್ರು ನಿಲುವು ಸ್ಪಷ್ಟ ಇಲ್ಲ. ಯಾಕಂದ್ರೆ ಒಂದ್ ವೇದಿಕೆಯಾಗಿ ಹೋಗಿ ಏನು ಲಿಂಗಾಯತ ಅಂತ ಭಾಷಣ ಮಾಡ್ತಾರೆ ಇವರು, ಇನ್ನೊಂದು ವೇದಿಕೆಗೆ ಬಂದು ಹಿಂದೂ ಅಂತ ಹೇಳ್ತಾರ. ಇವ್ರು ಯಾವ ಧರ್ಮ? ಹಿಂದೂ ಧರ್ಮ ಐತೆ ರಾಷ್ಟ್ರದಾಗ? ಆ ಹಿಂದೂಗಳ ವಿರೋಧಿ ಅಲ್ಲ, ಹಿಂದೂಗಳು ಅಂದವ್ರಿಗೆ ನಾವು ಗೌರವ ಕೊಡ್ತೀವಿ. ಆದ್ರೆ ಯಾರು ವಿರೋಧಿ ನಾವಲ್ಲ. ಯಾವ ಧರ್ಮದ, ಯಾವ ಜಾತಿಯ ಜನಾಂಗಕ್ಕೆ ನಾವು ವಿರೋಧಿಗಳಲ್ಲ. ಆದ್ರೆ ಇವರು ನಿಲುವೇ ಸ್ಪಷ್ಟ ಇಲ್ಲ. ಇವರು ಹೋರಾಟ ಹೆಂಗ್ ಮಾಡ್ತಾರೋ, ಯಾರು ಕರ್ಕೊಂಡು ಮಾಡ್ತಾರೋ ಅದಂತೂ ಗೊತ್ತಿಲ್ಲ. ನಮ್ಮ ಹೋರಾಟ ಕೂಡ ಇದೆ, ಕಾನೂನಾತ್ಮಕವಾಗಿ, ಸೈದ್ಧಾಂತಿಕವಾಗಿ ನಮ್ಮ ಸಮುದಾಯ ಇವತ್ತು ನ್ಯಾಯ ಕೊಡಿಸ್ಬೇಕು, 2A ಕೊಡಿಸ್ಬೇಕು. ನಾವು 2A ಮೀಸಲಾತಿ ಕೊಡ್ತೀವಿ. ಒಂದು ಯಾರ ಆಕಾಶದಿಂದ ತಿಳಿದು ಬಂದವರು ಅದಾರ ಇಲ್ಲಿ ಗುರುಗಳು, ಸ್ವಾಮಿಗಳು ಅನ್ನೋರು,
ಆಕಾಶದಿಂದ ಸೀದಾ ಏನು ಉದುರ್ಯಾರ ಇಲ್ಲೇ ತಾಯಿ ಹೊಟ್ಟೆಯಲ್ಲಿ ಜನಿಸಿವಲ್ಲ ನಾವೆಲ್ಲ. ನಾವು ರಾಜಕಾರಣಿಗಳು ತಾಯಿ ಹೊಟ್ಟೆಯಲ್ಲಿ ಜನಿಸಿ ರಾಜಕಾರಣಿ ಮಂತಂದ ಹುಟ್ಟಿನ ನಾನು 50 ವರ್ಷ ನಮ್ಮ ಅಪ್ಪನ ಆದಿಂತ್ರ ನಮ್ಮ ತಾಯಿ ನಾನು ಇವ್ರು ಬಂದಿಂದ ಹುಟ್ಟಿವ ಇವ್ರು ಬಂದಿಂದ ನಾವು ಹುಟ್ಟಿ ರಾಜಕಾರಣಕ್ಕೆ ಬಂದಿವಿ. ಶಾಸಕರಾಗ್ಬಿಟ್ರು ಶಾಸಕರಾಗಿನ ಅದ ಜನ ನಿರ್ಧಾರ ಮಾಡ್ರಿ. ಜನ ಪುನಾರಚನೆ ಸಂದರ್ಭದಲ್ಲಿ ನಾವು ಯಾವುದೇ ನಮ್ಮ ಸಮುದಾಯದ ಶಾಸಕರ ಪರವಾಗಿ ಈ ಸಾರಿ ನಾವು ಏನು ಸಚಿವ ಸ್ಥಾನ ಕೇಳೋದಿಲ್ಲ, ಮಂತ್ರಿ ಸ್ಥಾನದಿಂದ ಸಮಾಜ ಉದ್ಧಾರ ಆಗುತ್ತಿಲ್ಲ. ಮತ್ತೆ ಹಿಂದ ರಾತ್ರಿ 4 ಗಂಟೆಗೆ ಯಡಿಯೂರಪ್ಪನ ಮನೆಗೆ ಹೋಗಿ ಬೆಳಗ್ಗೆ ಮುಂಜಾನೆ ಕೊಡಿಸಿ ಬಂದಿದ್ದು. ಈಗ ಸಿಸಿ ಪಾಟ್ಲಿಗೆ ಹೋಗಿ 5 ಗಂಟೆಗೆ ಬೆಳಗ್ಗೆ ಮುಂಜಾನೆ ಕೊಡಿಸಿ ಬಂದಿಲ್ಲ. ನನ್ನ ಮ್ಯಾಗ ಹೇಳ್ತಾರ ಸಿಸಿ ಪಾಟ್ಲ ಡೆಲ್ಲಿ ಕರ್ಕೊಂಡು ಹೋಗ್ಬಿಟ್ಟ MP ಟಿಕೆಟ್ ಕೊಡ್ಸಕ್ಕೆ MP ಟಿಕೆಟ್ ಕೊಡಕ್ಕೆ ಡೆಲ್ಲಿ ಕರ್ಕೊಂಡು ಹೋಗ್ಬಿಟ್ಟ. ಇವಾಗ ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಯಡಿಯೂರಪ್ಪನ ಮನೆಗೆ ಕರ್ಕೊಂಡು ಹೋಗಿದ್ದಲ್ಲ. ಯಾರೋ ಇಲ್ಲೇ ಹೆಸರು ಹೇಳ ಇಲ್ಲೇ ಕೂತಾರ ನನ್ನ ಮಗಳಿಗೆ. ಅದನ್ನೇ ಹೇಳ್ತೀನಿ ಬೇಕಾರೆ ಯಾರು ಕರ್ಕೊಂಡು ಹೋಗಿದ್ರು, ಎಷ್ಟೊತ್ತಿ ಕರ್ಕೊಂಡು ಹೋಗಿದ್ರು. ನೀರಾಣಿ ಅವ್ರನ್ನ ಎಷ್ಟು ಸರಿ ಕರ್ಕೊಂಡು ಹೋಗ್ಯಾರ, ಎಷ್ಟೆಷ್ಟು ಮಂದಿ ಹೋಗಿಲ್ಲ ಮಂತ್ರಿ ಹಾಕ. ಅದ ಹಂಗ ಬೇಡ ಜಗತ್ತು ಬೇಕಾದಾಗ ಒಂದ್ ಬೇಡಾದಾಗ ಒಂದ್ ಅಂತಿದ್ ಅಷ್ಟೇ. ಅವ್ರು ಬೇಡಾಗೈತಿ, ನಮಗೇನ್ ಬೇಕಾಗೈತಿ? ಇವ್ರು ಹೇಳಿದ್ರೆ ಹಾಕಿವ ನಾವು, ಇವ್ರು ಹೇಳಿದ್ರೆ ಮಂತ್ರಿ ಹಾಕಿವಿ. ನಮ್ಮ ಮುಖ್ಯಮಂತ್ರಿಗಳಾದಾರ, ನಮ್ಮ ಉಪಮುಖ್ಯಮಂತ್ರಿಗಳಾದಾರ, ನಮ್ಮ ಹೈಕಮಾಂಡ್ ಇದೆ, ಅವ್ರ ಮೇಲೆ ವಿಶ್ವಾಸ ಇದೆ. ವಿಶ್ವಾಸದ ಮೇಲೆ ನಾವು ನಡೀತೀವಿ. ಒಂದು ಪಕ್ಷದ ತತ್ವ ಸಿದ್ಧಾಂತದ ಮೇಲೆ ನಡೆಯೋರು ನಾವು. ಯಾವ್ದೋ ಒಬ್ರು ಈ ಕಾಯ್ದೆದಾರರಿಗೆ ಹೇಳಿದಂತ ಮಾತಿಗೆ ಕ್ಯಾರೇನೋ ಅನ್ನೋದಿಲ್ಲ, ನಾವು ಕೇರೋ ಮಾಡೋದು. ನೋಡಿ, ಅದು ಮಾಡ್ತೀವೋ ಬಿಡ್ತೀವೋ ಅನ್ನೋದು ನಮ್ಮ ಎಲ್ಲ ಧರ್ಮದರ್ಶಿಗಳ ಒಂದು ವಿವೇಚನೆಗೆ ಬಿಟ್ಟಿದ್ದಂಥದ್ದು. ನನ್ನ ಒಬ್ಬಂದೇ ವೈಯಕ್ತಿಕವಾಗಿ ನಿರ್ಧಾರ ಇಲ್ಲ. ಇವತ್ತು ಅವರು ಉಚ್ಚಾಟನೆ ಮಾಡಿದ್ರು ಕೂಡ ನಮ್ಮ ಎಲ್ಲ ಧರ್ಮದರ್ಶಿಗಳು ಸೇರ್ಕೊಂಡು ಉಚ್ಚಾಟನೆ ಮಾಡಿದ್ರು ವಿನಾ ವಿಜಯಾನಂದ ಕಾಶ್ಯಪ್ ಅವರು ಅಷ್ಟೇ ಅಲ್ಲ. ಅವರು ಕೂಡ ಸ್ಪಷ್ಟಪಡಿಸಿದಾರೆ, ನಿಮ್ಗೆ ಗೊತ್ತಿದೆ. ಅದನ್ನ ಪದೇ ಪದೇ ನಾನು ಹೇಳಕ್ ಹೋಗೋದಿಲ್ಲ. ಇದಕ್ಕೆ ಸಂಬಂಧ ಇಲ್ಲ ಅಂದಾಗ ಭಕ್ತರು ಮಾಡ್ಯಾರ ಅಂದ್ರೆ ಭಕ್ತರು ಪಂಚಮಸಾಲಿ ಅಲ್ಲ ನಾವು. ಅವ್ರ ಭಕ್ತರು ಅಂತಂದ್ರೆ ಬೇರೆ ಯಾರು ಭಕ್ತರು ಗೊತ್ತಿಲ್ಲ. ಅವ್ರು ಎಂತ ಭಕ್ತರು, ಎಂತ ಸಮುದಾಯ ಇತ್ತು. ಯಾಕಂದ್ರೆ ನಾನು ಸಮುದಾಯದಲ್ಲಿ ಜನಿಸಿ ನಾನು ಒಬ್ಬ ಭಕ್ತನ. ಯಾಕಂದ್ರೆ ನಾವೆಲ್ಲ ಭಕ್ತರಲ್ಲ, ಗುರುವಿನ ಭಕ್ತರು, ಗುಲಾಮರು ನಾವು. ಗುರುಲಿಂಗ ಜಂಗಮವನ್ನು ನೆಚ್ಚಿ ನಡೆದಂತವ್ರು ನಾವು. ಅದು ಬಸವಣ್ಣನ ತತ್ವ. ಸಕಲ ಜೀವಾತ್ಮಗಳಿಗೆ ಲೇಸನ್ನು ಬಯಸಿದಂತವ್ರು ನಾವು. ಭೇದ ಭಾವ ಯಾವತ್ತೂ ಮಾಡಿದಂತ ನಮ್ಮ ಸಮುದಾಯ ಅಲ್ಲ. ಎಲ್ಲ ಸಮುದಾಯನ ಒಳಗೊಂಡು ಹೋದಂತ ಸಮುದಾಯ. ಯಾಕಂದ್ರೆ ವೀರಮಾತೆ ಚೆನ್ನಮ್ಮ ಇವತ್ತು ಎಲ್ಲ ಸಮುದಾಯಗಳನ್ನು ಕಳ್ಕೊಂಡು, ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತಾಯಿಗೆ ತಕ್ಕ ಮಗ. ತಾಯಿ ವಿನಂತಿ ಮಾಡಿಕೊಂಡಾಗ ಮಾನ್ಯ ಮುಖ್ಯಮಂತ್ರಿಗಳು ಅಕ್ಟೋಬರ್ 23 ಏನು ಚೆನ್ನಮ್ಮನ ಒಂದು ಜಯಂತಿ ಮತ್ತು ಅವತ್ತೇ ವಿಜಯೋತ್ಸವ, ಬ್ರಿಟಿಷರ ವಿರುದ್ಧ ಪ್ರಥಮ ಯುದ್ಧವನ್ನು ಗೆಲ್ತಾರ ವೀರಮಾತೆ ಚೆನ್ನಮ್ಮ. ಏನು ಬ್ರಿಟಿಷರು ದಾಳಿಯನ್ನು ಮಾಡ್ತಾರ, ಅವಾಗ ಠಾಕ್ರೆ ಅನ್ನೋ ಒಬ್ಬ ಬ್ರಿಟಿಷರ ಏನು ಮುಖ್ಯಸ್ಥ ಚೆನ್ನಮ್ಮನ ಒಂದು ದಾಸ್ತಾನದ ಮೇಲೆ ಯುದ್ಧವನ್ನು ಕೂಗಿದಾಗ ಚೆನ್ನಮ್ಮ ಅವತ್ತು ಚೆನ್ನಮ್ಮನ ಜೊತೆಗೆ ಬಲಗೈ ಬಂಟನಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಅಮಟೂರು ಬಾಳಪ್ಪನವರು, ಒಡ್ರ ಎಲ್ಲಣ್ಣವರು, ಬಿಸ್ಕತಿ ಬಸಪ್ಪನವರು, ಈ ರೀತಿ ಹಲವಾರು ಏನು ಅನಂತ ಹೇಮಂತ್ ನಾಯ್ಕ್ ಅವರು, ಇವರೆಲ್ಲರೂ ಇದೀನಿ. ಬಹಳ ಸಂತೋಷ. ನಿಮ್ಮ ಹತ್ರ ಯಾಕತ್ತೀರಿ ಅಂದ್ರೆ ನಿಮ್ ಬಾಯರ್ಕಿಲ್ಲ ಹಂಗ ಆಗ್ಲಿ. ಅದು ಕರೆ ಆಗ್ಲಿಲ್ಲ, ಅದನ್ನ ಬಯಸಾಕತ್ತೀನಿ ನಾನು. ನಿಗಮದಿಂದ ಮಂತ್ರಿ ಸ್ಥಾನ ಪ್ರಮೋಷನ್ ಅಲ್ಲ ಆಗಬಹುದು ಅಂತ ನನ್ನ ನಿರೀಕ್ಷೆ ಇದೆ. ನಾನು ನಮ್ಮ ನಾಯಕರಲ್ಲಿ ವಿನಂತಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಹೈಕಮಾಂಡ್ ಇದೆ, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅವ್ರು ನಿರ್ಧಾರ ಮಾಡ್ತಾರೆ. ನಾವೇನಾದ್ರೂ ನಾಯಕರಿಗೆ ತಂದಿದ್ವಿ, ನಮ್ಮ ಬೇಡಿಕೆ ಇಟ್ಟಿದ್ವಿ. ಮುಖ್ಯಮಂತ್ರಿಗಳನ್ನ ಹೇಳ್ಯಾರಲ್ರಿ ಶೀಘ್ರ ಮಾಡ್ತೀವಿ ಅಂತ ಹೈಕಮಾಂಡ್ ಪರ್ಮಿಷನ್ ತಗೊಂಡು. ಸರ್ ಅವ್ರದಾಯ್ತು ನಿಮ್ದಾಯ್ತು, ಈಗ ಎಲ್ಲ ಒಂದ್ ಕಡೆ CM ನ ಬದಲಾವಣೆ ಚರ್ಚೆ ಜೋರಾಗಿ ಅದು ನನ್ನ ಲೆವೆಲ್ ಅಲ್ಲ, ಅದು ನಮ್ಮ ಹೈಕಮಾಂಡ್ ಲೆವೆಲ್. ನನ್ನ ಲೆವೆಲ್ ಇದ್ದಿದ್ದು ಅಷ್ಟೇ ನಾ ಮಾತಾಡ್ತೀನಿ. ಏನು ಠಾಕ್ರೆ ರುಂಡವನ್ನ ಕತ್ತರಿಸ್ತಾರ ಆ ಯುದ್ಧದಲ್ಲಿ. ಪ್ರಥಮ ಠಾಕ್ರೆ ರುಂಡವನ್ನ ಕತ್ತರಿಸ್ತಾರ. ಆ ಒಂದು ಇತಿಹಾಸವನ್ನ ಮನಗಂಡು ಮಾನ್ಯ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಕರ್ನಾಟಕ ಕೇಂದ್ರ ಸರ್ಕಾರದಿಂದ ಅಕ್ಟೋಬರ್ 23 ಏನು ಜಯಂತ್ಯೋತ್ಸವ ಮತ್ತು ವಿಜಯೋತ್ಸವವನ್ನು ನಾವು 2017ರಲ್ಲಿ ಪ್ರಾರಂಭ ಮಾಡಿದ್ವಿ. ಪ್ರಥಮ ಜಯಂತ್ಯೋತ್ಸವವನ್ನ ಏನು ನಮ್ಮ ಎಲ್ಲರ ದೇವುಗಳ ಅನ್ನೋದು ವಿಧಾನಸೌಧ, ಏನು ಬೆಂಗಳೂರಿನಲ್ಲಿರುವಂತ ನಮ್ಮ ದೇವುಗಳ ಅಂತ ಹೇಳ್ತೀವಿ ನಾವು. ಆ ಹೆಬ್ಬಾಗಲದಲ್ಲೇ ವೀರಮಾತೆ ಚೆನ್ನಮ್ಮನ ಒಂದು ಜಯಂತ್ಯೋತ್ಸವ ವಿಜಯೋತ್ಸವವನ್ನ ನಾವು 2017ರಲ್ಲಿ ಸರ್ಕಾರ ಘೋಷಣೆ ಮಾಡಿದ್ರೆ ಅಕ್ಟೋಬರ್ 23ರಂದೇ ನಾವು ಅದ್ದೂರಿಯಾಗಿ ಇಡೀ ರಾಜ್ಯದ ಸಮುದಾಯದ ಜನರನ್ನು ಕರ್ಕೊಂಡು ಇವತ್ತು ಆ ಒಂದು ಕಾರ್ಯಕ್ರಮವನ್ನ ಜಯಂತ್ಯೋತ್ಸವವನ್ನ ನಾವು ಯಶಸ್ವಿಯಾಗಿ ಮಾಡಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಹಳ ಯಶಸ್ವಿಯಾಗಿ ಪ್ರತಿ ವರ್ಷ ಸರ್ಕಾರಿ ಕಚೇರಿಯಲ್ಲಿ, ಇವತ್ತು ತಹಸೀಲ್ದಾರ್ ಕಚೇರಿ ಇರ್ಬೋದು, ಜಿಲ್ಲಾ ಅಧಿಕಾರಿಗಳ ಕಚೇರಿ ಇರ್ಬೋದು, ಎಲ್ಲ ಕಚೇರಿಗಳಲ್ಲಿ ಕಡ್ಡಾಯವಾಗಿ ವೀರಮಾತೆ ಚೆನ್ನಮ್ಮನ ಒಂದು ಜಯಂತ್ಯೋತ್ಸವ ನಡೀಬೇಕು.
ಆದ್ರೆ ರಜಾ ಘೋಷಣೆ ಮಾಡಬಾಡ್ರಿ ಅಂತ ನಾವೇ ಹೇಳಿದ್ವಿ. ರಜಾ ಬೇಕಾಗಿಲ್ಲ ನಮಗೆ, ರಜಾ ರಹಿತವಾದ ಒಂದು ಜಯಂತ್ಯೋತ್ಸವ ನಡೀಲಿ ಅಂತೇಳಿ ನಾವು ವಿನಂತಿ ಮಾಡಿಕೊಳ್ಳುವಂತೆ ಇವತ್ತಿಗೂ ಕೂಡ ನಾವು ಆಚರಣೆ ಮಾಡ್ತಿದ್ದೀವಿ. ಈ ಬಾರಿ ನಮ್ಮ ಮತಕ್ಷೇತ್ರದ ಹುನಗುಂದ ಮತ್ತು ಇಳಕಲ್ ಉಭಯ ತಾಲೂಕಿನ ಅಡಿಯಲ್ಲಿ ಸರ್ವ ಸಮುದಾಯವನ್ನು ಒಳಗೊಂಡಂತೆ, ಅದು ಸಂಗೊಳ್ಳಿ ರಾಯಣ್ಣನ ವಂಶ ಆಗಿರ್ಬೋದು, ಒಡ್ರ ಯಲ್ಲಣ್ಣನ ವಂಶ ಆಗಿರ್ಬೋದು, ಬಿಸ್ಕತ್ತಿ ಬಸಪ್ಪನವರಾಗಿರ್ಬೋದು, ಅಮಟೂರ್ ಬಾಳಪ್ಪನವರಾಗಿರ್ಬೋದು, ಹೇಮಂತ್ ನಾಯ್ಕ ಅವರಾಗಿರ್ಬೋದು, ಎಲ್ಲ ಸಮುದಾಯ. ಯಾಕಂದ್ರೆ ಚೆನ್ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಿದ್ದು ವಿನಾ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಅಷ್ಟೇ ಅಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆಚರಣೆ ಕೂಡ ಅದೇ ರೀತಿ ಆಗ್ಬೇಕು. ಯಾಕಂದ್ರೆ ಯಾವುದೇ ಜಯಂತಿ ಇರ್ಲಿ, ಅಂಬೇಡ್ಕರ್ ಜಯಂತಿ ಆಗಿರ್ಲಿ, ಮಹರ್ಷಿ ವಾಲ್ಮೀಕಿಯವರ ಜಯಂತಿ ಆಗಿರ್ಲಿ, ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿ ಆಗಿರ್ಲಿ, ಇನ್ನು ಏನು ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿ ಆಗಿರ್ಲಿ, ಎಲ್ಲರ ಜಯಂತಿಯನ್ನ ಎಲ್ಲ ಸಮುದಾಯದವರು ಕೂಡ ಆಚರಣೆ ಮಾಡಿದಾಗ ಅದಕ್ಕೆ ನಿಜವಾದ ಒಂದು ಅರ್ಥ ಬರುತ್ತೆ ಅನ್ನೋದ್ರ ಕಾರಣಕ್ಕೆ ಈ ವಿಶೇಷವಾದ ನಮ್ಮ ಉಭಯ ತಾಲೂಕಿನ ನಡಿಯಲ್ಲಿ ಎಲ್ಲ ಸಮುದಾಯಗಳನ್ನ ಕರ್ಕೊಂಡು ವಿಶೇಷವಾಗಿ ಈ 2025ರ ಏನು ಜಯಂತಿಯನ್ನ ನಾವು 29ಕ್ಕೆ ಅಧಿಕೃತ ಕರ್ನಾಟಕ ಘನ ಸರ್ಕಾರದ ಅಡಿಯಲ್ಲಿ ಏನು ತಾಲೂಕು ಕಚೇರಿ ಆಡಳಿತ ಮಾಡುವಂತ ಆಚರಣೆ ಮಾಡುವಂತ ಆ ಒಂದು ಆಚರಣೆಯನ್ನ ನಾವು 29ಕ್ಕೆ ಮುಂದೂಡಿ ಸರ್ವ ಸಮುದಾಯನ ಕರ್ಕೊಂಡು ಇದನ್ನ ಆಚರಣೆ ಮಾಡೋದ್ರ ಜೊತೆಗೆ ಬಹಳ ವಿಶೇಷವಾಗಿ ನಮ್ಮ ಕೂಡಲ ಸಂಗಮ, ನಿಮ್ಗೆಲ್ಲ ಗೊತ್ತಿದೆ, ಪವಿತ್ರವಾದ ವಿಶ್ವಗುರು ಅಣ್ಣ ಬಸವಣ್ಣನವರ ಐಕ್ಯ ಪವಿತ್ರ ಭೂಮಿ ಅಂತ ನಾವು ಹೇಳ್ತೀವಿ. ಆ ಐಕ್ಯ ಭೂಮಿಯಲ್ಲಿ ಏನು ಇವತ್ತು ಹೊಸ ಪುನರ್ವಸತಿ ಕೇಂದ್ರ ಆಗಿದೆ ಕೂಡಲ ಸಂಗಮಕ್ಕೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಮಲಪ್ರಭಾ ನದಿ, ಘಟಪ್ರಭಾ ನದಿ ಮತ್ತು ಕೃಷ್ಣಾ ನದಿ ಅಂತ ಇವತ್ತು ಹಾನಿಯಾಗಿದೆ ಬಹಳಷ್ಟು ಹಳ್ಳಿಗಳು. ಆ ಪುನರ್ವಸತಿ ಕೇಂದ್ರದಲ್ಲಿ ಇಲ್ಲಿ ಜನರ ಬೇಡಿಕೆ ಕೂಡ ಇತ್ತು. ಇವತ್ತು ಈ ಭಾಗದ ಜನರ ಬೇಡಿಕೆ ಏನು, ವೀರಮಾತೆ ಚೆನ್ನಮ್ಮನ ಒಂದು ಮೂರ್ತಿ ಪ್ರತಿಷ್ಠಾನ ಮಾಡಬೇಕು, ಅದ್ರ ಜೊತೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣಂದು ಕೂಡ ಪ್ರತಿಷ್ಠೆ ಮಾಡ್ಬೇಕು. ಯಾಕಂದ್ರೆ ತಾಯಿ ಮಗ ಅನ್ನೋ ಒಂದು ಸಂಬಂಧವನ್ನು ಇಟ್ಕೊಂಡು, ಯಾಕಂದ್ರೆ ತಾಯಿ ವೀರಮಾತೆ ಚೆನ್ನಮ್ಮನ ಬಂಧಿಸಿದಾಗ ಇಲ್ಲಿ ಸಂಗೊಳ್ಳಿ ರಾಯಣ್ಣ ತಾಯಿನ ಬಿಡಿಸ್ಕೋಬೇಕು ಅಂತೇಳಿ ಅನೇಕ ಸ್ವಾತಂತ್ರ್ಯ ಚಳವಳಿಯಲ್ಲಿ ಹೋರಾಟ ಮಾಡಿ ಕಡೆಗೂ ಅವರು ಮೋಸಕ್ಕೆ ಈ ನಮ್ಮ ಜನರೇ ಮೋಸ ಮಾಡಿ ಅವ್ರನ್ನೂ ಕೂಡ ಹತ್ಯೆಯನ್ನ ಮಾಡುವಂತ ಕೆಲಸ ಆಗತ್ತೆ ಇತಿಹಾಸ ಪುಟಗಳಲ್ಲಿ. ಅದಕ್ಕೆ ಅವರಿಬ್ಬರ ಒಂದು ಮೂರ್ತಿಯನ್ನು ಕೂಡ ಇಲ್ಲಿ ಪ್ರತಿಷ್ಠಾನ ಮಾಡಬೇಕು ಅಂತೇಳಿ ಈ ನಮ್ಮ ಕೂಡಲ ಸಂಗಮ ಪುನರ್ವಸತಿಯಲ್ಲಿ ಇವತ್ತು ವೀರಮಾತೆ ಚೆನ್ನಮ್ಮನ ಒಂದು ಮೂರ್ತಿಯನ್ನ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಒಂದು ಮೂರ್ತಿಯನ್ನ ಇವತ್ತು ಇದನ್ನ ಪ್ರತಿಷ್ಠಾನ ಮಾಡಬೇಕು ಅಂದಾಗ ಆ ಎರಡು ಮೂರ್ತಿಗಳನ್ನು ಇವತ್ತು ನಾವು ಅಧಿಕೃತವಾಗಿ ಆ ಪ್ರತಿಷ್ಠಾನ ಮಾಡೋದಕ್ಕೆ ಇವತ್ತು ದೊಡ್ಡ ಒಂದು ಸಮಾರಂಭವನ್ನ ಹಮ್ಮಿಕೊಂಡಿದ್ವಿ. ವಿಶೇಷವಾಗಿ ನಮ್ಮ ಮಾನ್ಯ ಮಾಜಿ ಲೋಕಸಭಾ ಸದಸ್ಯರಂತ ಸಂಗಣ್ಣ ಕರಡಿಯವರು, ಅನೇಕ ಬಾರಿ ಶಾಸಕರಾಗಿದ್ದಾರೆ, ಲೋಕಸಭಾ ಸದಸ್ಯರಾಗಿದ್ದಾರೆ ಸಂಗಣ್ಣ ಕರಡಿಯವರು, ಮತ್ತು ನಮ್ಮ ಮತಕ್ಷೇತ್ರದವರೇ ನಮ್ಮೆಲ್ಲರ ಹಿರಿಯರು ಸನ್ಮಾನ್ಯ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂತ ಡಾಕ್ಟರ್ MP ನಾಡಗೌಡ ಅವರು, ಮತ್ತು ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದಂತ ಪ್ರಬಂಧ ಉಂಚಿಕಟ್ಟಿಯವರು, ನೀಲಕಂಠ ಅಸೂಟಿಯವರು, MS ಮಲ್ಲಾಪುರ ಅವರು, ನಮ್ಮ ಕಲ್ಲಪ್ಪನ ಯಳವಾಳ್ ಅವರು, ಎಲ್ಲ ಧರ್ಮದರ್ಶಿಗಳು, ಇವತ್ತು ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಎಲ್ಲರೂ ಕೂಡ್ಕೊಂಡು ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ನಡೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಒಂದು ತಾಲೂಕು ಆಡಳಿತ ಕೂಡ ಎರಡು ಕೂಡಿ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ. ಇದರ ಒಂದು ಉದ್ಘಾಟನೆ ನಡೆಯುತ್ತೆ ಮತ್ತು ಸಮಾರಂಭ ಕೂಡ ಇವತ್ತು ನಡೆಯುತ್ತೆ ಅನ್ನೊಂದು ಮಾತನ್ನು ಹೇಳಕ್ಕೆ ಇಚ್ಛೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.